ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ನನ್ನ ಶಾರ್ಟ್ ಮಿನಿ ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಆದಷ್ಟು ಫ್ರೀ ಆದಾಗ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಯಾಕಿಷ್ಟು ಕತ್ಲಿದೆ ಅಂದರೆ ನಾನು ಆಲ್ಮೋಸ್ಟ್ 8:30 ಆಯಿತು, ರಾತ್ರಿ 8:30 ಟೈಮ್. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ನಾಳೆವರೆಗೂ ವ್ಲಾಗ್ ಇರುತ್ತೆ, ಡೈಲಿ ವ್ಲಾಗು. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ARK ದೊಣ್ಣೆ ಬಿರಿಯಾನಿ ಅಂತ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ನಾನು ಕಾರಲ್ಲೇ ಕೂತ್ಕೊಂಡಿದ್ದೀನಿ. ನಾನು HSR ಅಲ್ಲಿದ್ದೆ. HSRಯಿಂದ ನಾನು ವರ್ತೂರು ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಸೊ ಹಾಗೆ ಆನ್ ದಿ ವೇ ಮನೆಗೆ ಹೋಗ್ತಾ ನನ್ನ ಫೇವ್ರೆಟ್ ಬಿರಿಯಾನಿ ಇಲ್ಲಿ, ಸೊ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಆರ್ಡರ್ ಮಾಡಿದ್ದೀನಿ. ಕಾರಲ್ಲೇ ತಿಂತೀನಿ, ನಾನು ಅಲ್ಲಿ ಹೋಗಲ್ಲ. ಯಾಕಂದರೆ ಅಲ್ಲಿ ಎಲ್ಲ ತುಂಬ ನಾನು ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನಲ್ಲ. ನಾನು ಇಲ್ಲಿ ಕಾರಲ್ಲೇ ತಿಂತೀನಿ. ಯಾಕಂದರೆ ಅಲ್ಲಿ ಫ್ಯಾಮ್ಲೀಸ್ ಕೂಡ ಇದೆ, ಬಟ್ ಏನೋ ಅನ್ಕಂಫರ್ಟಬಲ್. ನಾನು ಬಂದಿರೋದು ಫ್ಯಾಮ್ಲಿ ಜೊತೆ ಬಂದಿಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ. ಸೊ ನಾನು ಕಾರಲ್ಲಿ ಕೂತ್ಕೊಂಡೇ ತಿಂತೀನಿ. ನನಗೆ ಇಲ್ಲೇ ಕಾರಲ್ಲಿ ಕಂಫರ್ಟಬಲ್ ಇದೆ, ನಾನು ಇಲ್ಲೇ ತಿಂತೀನಿ. ಸೊ ಇವಾಗ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ಒಂದು ಲಾಲಿಪಾಪ್ ಆರ್ಡರ್ ಮಾಡಿದ್ದೀನಿ, ಒಂದು ಪಾರ್ಸೆಲ್ ಫಿಶ್ ಪೆಪ್ಪರ್ ಡ್ರೈ ಮಾಡಿದ್ದೀನಿ. ಮಮ್ಮಿ ಕಾಲ್ ಮಾಡಿ ಕೇಳಿದೆ ಏನಾದರೂ ಬೇಕಾ ಅಂತ. ಸೊ ಮಮ್ಮಿ ಫಿಶ್ ಕೇಳಿದ್ರು, ಸೊ ಆರ್ಡರ್ ಮಾಡಿದ್ದೀನಿ. ಸೊ ಇವಾಗ ಫುಡ್ ಬರುತ್ತೆ, ನೋಡಿಸ್ತೀನಿ ಯಾವ ಥರ ಇರುತ್ತೆ ಫುಡ್ ಅಂತ. ಸೊ ನಿಮಗೂ ಕೂಡ ಯಾವಾಗಾದರೂ ಈ ಕಡೆ ಬಂದಾಗ ARK ದೊಣ್ಣೆ ಬಿರಿಯಾನಿ ಅಂತ ಬಂದು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೋಡಿ ಯಮ್ಮಿ ಬಿರಿಯಾನಿ. ಆಮೇಲೆ ಮೇಲೆ ಒಂದು ಎಗ್ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಆನಿಯನು, ರೈತ, ಆಮೇಲೆ ಕೊಟ್ಟಿದ್ದಾರೆ. ನಾನು ಇದು ಈ ಥರ ಎಲ್ಲಿ ಕೊಟ್ಟರು ನಾನು ಇದು ತಿನ್ನಲ್ಲ, ನಾನು ಟೇಸ್ಟ್ ಕೂಡ ಮಾಡಲ್ಲ. ಸೊ ಇಲ್ಲಿ ನಾನು ಲಾಲಿಪಾಪ್ ತೊಗೊಂಡಿದ್ದೀನಿ. ನಾನು ಒಬ್ಬಳೇ ಬಂದಿರೋದು. ನನ್ನ ಜೊತೆ ಸಂಜು ಅಂತ ಚಿಕ್ಕ ವಯಸ್ಸು 15 ವರ್ಷದಿಂದ ನಮ್ಮ ಮನೇಲಿ ಇದ್ದಾನೆ. ಆ ಹುಡುಗನ ಜೊತೆ ಬಂದಿದ್ದೆ ನಾನು, ಸ್ವಲ್ಪ ಕೆಲಸದಿಂದ. ಅವ್ನು ಡ್ರೈವಿಂಗ್ ಮಾಡ್ತಾನೆ, ಸೊ ಅವನ ಜೊತೆ ಬಂದಿದ್ದೆ. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನಾನು ಆಲ್ರೆಡಿ ಎಷ್ಟು ಸರಿ ತಿಂದ್ಬಿಟ್ಟಿದ್ದೀನಿ. ನಿಮಗೆ ನಾನು ತಿಂತಿರೋ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ತೋರಿಸ್ತೀನಿ ರೀ. ಬಿರಿಯಾನಿ ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ ಗೊತ್ತಾ, ಬಿರಿಯಾನಿ ರೈಸ್ ತೊಗೊಂಡ್ಬಿಡ್ತೀನಿ. ಇಲ್ಲಿ ಬಿರಿಯಾನಿ ರೈಸು ತುಂಬ ಟೇಸ್ಟಿಯಾಗಿರುತ್ತೆ, ಬಿರಿಯಾನಿ ಥರನೇ ಇರುತ್ತೆ. ಬಿರಿಯಾನಿ ರೈಸ್ ಅಂದರೆ ಆಲ್ಮೋಸ್ಟ್ ಅದೇ ಅಲ್ವಾ, ಬಿರಿಯಾನಿಗಿಂತ ಬಿರಿಯಾನಿ ರೈಸು ತೊಗೊಂಡ್ರೆ ಒಬ್ರಿಗೆ ಬೆಸ್ಟ್ ಅನಿಸುತ್ತೆ. ಟೇಸ್ಟ್ ಮಾತ್ರ ಸೂಪರ್. ನನಗೆ ಬೇರೆ ಕಡೆ ಎಲ್ಲೂ ಬಿರಿಯಾನಿ ಇಷ್ಟ ಆಗಲ್ಲ, ನನಗೆ ಟೇಸ್ಟಿ ಅಂತ ಅನಿಸುತ್ತೆ. ಸೊ ಯಾವಾಗಾದರೂ ನಾನು ತಿನ್ನೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲೇ ARK ದೊಣ್ಣೆ ಬಿರಿಯಾನಿ ಅಂತ. ಏನು ದೊಡ್ಡ ರೆಸ್ಟೋರೆಂಟ್ ಏನಲ್ಲ, ನಾರ್ಮಲ್ ಆಗಿ ಇದೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಲಾಸ್ಟ್ಗೆ ಬೀಡ ತೊಗೊಂಡಿದ್ದೀನಿ. ಬೀಡ ತಿನ್ಕೊಂಡು ನಾನು HSR ಹೋಗ್ತಾ ಇದ್ದೀನಿ ಮನೆಗೆ, ಅಮ್ಮ ಮನೆಗೆ. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗ್ತಾ ಇರೋದು ಬ್ಲಾಗು. ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಮಾಪ್ ಮಾಡಿ ಅಮ್ಮ ಮನೇಲಿದ್ದೀನಿ. ಸೊ ಅಮ್ಮ ಮನೇಲಿ ಮೇಡು ಊರಿಗೆ ಹೋಗಿದ್ದಾರೆ. ಸೊ ಅಮ್ಮಗೆ ಹೆಲ್ಪ್ ಮಾಡೋಣ ಅಂತ ಮಾಪ್ ಮಾಡಿ ಇವಾಗ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟು, ಪೂಜೆ ಎಲ್ಲ ಆಯಿತು ಮನೇಲಿ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹನುಮಾನ್ ಟೆಂಪಲ್ಗೆ. ಯಾಕೋ ಹೋಗಬೇಕು ಅಂತ ಅನಿಸ್ತು. ಮಗು ಭಯ ಬೀಳ್ತಾಯಿತ್ತು ನಿದ್ದೆ ಮಾಡಬೇಕಾದ್ರೆ. ಸೊ ದೇವ್ರ ನೀರು ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಸುಕ್ಕಿ ನೋಡಿ, ಸುಕ್ಕಿ. ಸೊ ನಮ್ಮ ಸುಕ್ಕಿ ಆಟ ಆಡ್ತಾಯಿತ್ತು, ಇವಾಗ ಕಟ್ಟಾಕಿದ್ದೀನಿ. ಸೊ ನಾನು ಡ್ರೈವರ್ಗೆ ಕಾಯ್ತಾ ಇದ್ದೀನಿ. ಅವ್ನು ಬಂದಿದ ತಕ್ಷಣ ಹನುಮಾನ್ ಟೆಂಪಲ್ಗೆ ನಾನು ಮಮ್ಮಿ ಮಗು ಹೋಗ್ಬಿಟ್ಟು ಬರ್ತೀವಿ.
ಸೊ ಮತ್ತೆ ಸಿಗ್ತೀನಿ, ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಲ್ವ. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ನನ್ನ ಚಾನಲ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವರೆಲ್ಲ ತುಂಬ ವರ್ಷದಿಂದ ನಮ್ಮ ಮನೇಲೇ ಇರ್ತಾರೆ. ಫ್ರೆಂಡ್ಲಿಯಾಗಿ ಏನಾದರೂ ಕೆಲಸ ಎಮರ್ಜೆನ್ಸಿ ಇದ್ದರೆ ಮಾಡ್ಕೊಡ್ತಾರೆ. ಇವನು ಪಾಪಣ್ಣ, ಇವನು ಸಂಜು, ಆಮೇಲೆ ಇನ್ನೊಂದು ಹುಡುಗ ರೆಡ್ ಕಲರ್ ಇದ್ದಿದ್ದು ದೀಪು ಅಂತ, ಅವನು ಯಶ್ ಫ್ಯಾನ್ ಅಂತ, ಅದಕ್ಕೆ ಕೂದಲು ಬಿಟ್ಟಿದ್ದಾನೆ. ಸೊ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರಿಗೆ ತುಳಸಿ ತೊಗೊಂಡು ಹೋಗಿದ್ದೆ, ಅರ್ಚನೆ ಮಾಡಿಸಿ ದೇವ್ರಿಗೆ ತುಳಸಿ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ನಾನು ಕೊಟ್ಟಿರೋ ದೇವ್ರಿಗೆ ತೊಗೊಂಬಂದಿರೋ ತುಳಸಿನ ಅವರು ಹಾಕ್ತಾಯಿದ್ದಾರೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಶನಿವಾರ ಹನುಮಾನ್ ಟೆಂಪಲ್ಗೆ ಹೋಗಿ ಬಂದರೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆಂಜನೇಯ ತುಂಬ ಸ್ಟ್ರಾಂಗ್ ರೀ, ಏನು ಬೇಕೋ ಕೊಡ್ತಾರೆ, ಕೇಳ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಪಾರ್ಸೆಲ್ ಬಂದಿತ್ತು. ಸೊ ಮಮ್ಮಿ ಓಪನ್ ಮಾಡ್ತಾ ಇದ್ದಾರೆ. ವಾಕಿಂಗ್ ಹೋಗೋಕ್ಕೆ ನಮ್ಮ ಅಣ್ಣ ಏನೋ ಶೂಸ್ ಆರ್ಡ್ರ್ ಮಾಡಿದ್ದ ಅಮ್ಮಗೆ. ಸೊ ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಅಮ್ಮ. ಯಾಕಂದರೆ ಏಜ್ ಆಗಿರೋರು ಸ್ಲಿಪ್ ಆಗಬಾರ್ದು, ಚೆನ್ನಾಗಿರೋದು ಶೂಸ್ ಬೇಸು ಕರೆಕ್ಟಾಗಿರಬೇಕು, ಜಾರಬಾರ್ದು ಅಲ್ವಾ. ಸೊ ಏಜ್ ಆಗಿರೋರಿಗೆ ಒಳ್ಳೆ ಶೂಸನ್ನು ನಾವು ಪ್ರಿಫರ್ ಮಾಡಬೇಕು. ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೊ ಅವರು ಚೆನ್ನಾಗಿರೋ ಶೂಸ್ ಹಾಕ್ಕೊಂಡು ವಾಕ್ ಮಾಡಬೇಕು. ಸೊ ಇದು ಅಡಿಡಾಸಿಂದ ಆರ್ಡರ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 5K ಅನ್ಕೊತೀನಿ. ಬಿಲ್ ಕೂಡ ತೋರಿಸ್ತೀನಿ ನೋಡಿ. ಅಡಿಡಾಸ್ದು 5K ತೊಗೊಂಡಿದ್ರು. ಸೊ ಇವಾಗ ನಾನು ಮತ್ತೆ ವರ್ತೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ, ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಹೆವಿ ಮಳೆ ಬರ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ. ಫುಲ್ಲು ಗ್ಲಾಸ್ ಎಲ್ಲ ಫುಲ್ಲು ಮಂಜು ಥರ ಆಗ್ತಾಯಿತ್ತು. ಡ್ರೈವಿಂಗ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇಂಥ ಟೈಮಲ್ಲಿ. ಎಲ್ಲರೂ ಪಾರ್ಕಿಂಗ್ ಲೈಟ್ ಹಾಕ್ಕೊಂಡು ಅಲ್ಲಿ ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಸೊ ಹುಷಾರಾಗಿ ಮಾಡಬೇಕು ಇಂಥ ಟೈಮಲ್ಲಿ. ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ ನೀರೆಲ್ಲ ತುಂಬಿಕೊಂಡು ಹರ್ಕೊಂಬರ್ತಾ ಇದೆ, ಅಷ್ಟು ಮಳೆ ಬಂತು. ಬಟ್ ಸೆಕೆ ಜಾಸ್ತಿ ಇತ್ತು. ಸೊ ಮಳೆ ಬಂತು ಒಟ್ಟಿನಲ್ಲಿ. ನಾನಿವಾಗ ವರ್ತೂರಿಗೆ ಬಂದೆ ಹಸ್ಬೆಂಡ್ ಮನೆಗೆ. ಸೊ ಇವಾಗ ಡಿನ್ನರ್ ಟೈಮ್ ಅಲ್ವಾ. ಸೊ ನಾನಿವಾಗ ಪಾಲಕ್ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಆಮೇಲೆ ಟೊಮೆಟೊ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಬೇಗ ಡಿನ್ನರ್ಗೆ ರೆಡಿ ಮಾಡಿ, ಸೊ ಮಗು ಎದುರಷ್ಟೆಲ್ಲ ಕೆಲಸ ಮುಗಿಸಿ ಜಿಮ್ ಬೇರೆ ಹೋಗಬೇಕು. ಸೊ ಬೇಗ ಮಾಡ್ತಾಯಿದ್ದೀನಿ. ಇವಾಗ ಪಾಲಕ್ ನಾನು ಬೇಯಿಸ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಹಾಕಿ ಚಪಾತಿ ಕಲಿಸೋ ಥರ ಕಲಿಸ್ಕೊಡೋದು ಅಷ್ಟೇ, ಇನ್ನೇನೂ ಇಲ್ಲ. ಸಿಂಪಲ್ಲಾಗಿ ಮಾಡ್ಕೊಬೋದು, ಹೆಲ್ದಿ ಕೂಡ. ಇಲ್ಲಿ ಗೊಜ್ಜಿಗೆಲ್ಲ ರೆಡಿ ಮಾಡಿ ಈ ಥರ ಮುಚ್ತಾ ಇದ್ದೀನಿ. ಸೊ ಹಿಯರ್ ಇಸ್ ಪಾಲಕ್ ಚಪಾತಿಗೆ ಬ್ಯಾಟರ್ ರೆಡಿ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ನ್ಯಾಚುರಲ್ ಕಲರ್ ಇದು. ಸೊ ಈ ಥರ ರೆಡಿ ಮಾಡಿಕೊಂಡು ಚಪಾತಿಗೆ ರೆಡಿ ಮಾಡಿಕೊಂಡ್ರೆ ಪಾಲಕ್ ಚಪಾತಿ ರೆಡಿ. ಸೊ ನಾನು 7:15ಗೆ ನಾನು ಜಿಮ್ ಹತ್ರ ರೀಚ್ ಆದ್ವಿ. ಇದು ಗರುಡ ಫಿಟ್ನೆಸ್ ಅಂತ. ಸೊ ಇಲ್ಲಿ ವರ್ಕೌಟ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಬೇಕು. ಇಲ್ಲಿ ನಮ್ಮ ಜಿಮ್ ನೋಡಿ ಈ ಥರ ಇದೆ, ಗರುಡ ಫಿಟ್ನೆಸ್ ಅಂತ. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಮನೆಗೆ ಹೋದ್ವಿ, ಆಮೇಲೆ ಚಪಾತಿ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಇವಾಗ ಪಾಚ್ಕೊಳ್ಳೋದೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.